ಈ ಪ್ರಶ್ನೆ ಅಂತೂ ನಮ್ಮೆಲ್ರಿಗೂ ಕಾಡಿರುತ್ತೆ. ಮೇಕಪ್ ಸ್ಟಾರ್ಟ್ ಮಾಡುವಾಗ ಫೌಂಡೇಶನ್ನು ಕನ್ಸೀಲರು ಎರಡೂ ಒಂದೇ ಥರ ಇರುತ್ತಲ್ವಾ, ಏನು ವ್ಯತ್ಯಾಸ ಎರಡರ ನಡುವೆ, ಯಾವುದಾದ್ರೂ ಒಂದೇ ಇದ್ದರೆ ಸಾಕಾಗಲ್ವಾ ಅಂತ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕನ್ಸೀಲರ್ ಅಂದರೆ ಏನು, ಫೌಂಡೇಶನ್ ಅಂದರೆ ಏನು, ಈ ಎರಡು ನಡುವೆ ಇರುವಂಥ ಡಿಫ್ರೆನ್ಸ್ ಏನು ಅನ್ನೋದನ್ನು ಇವತ್ತು ನಾನು ವಿಡಿಯೋನಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಇದರ ಜೊತೆಯಲ್ಲಿ ಕನ್ಸೀಲರ್ ನೀವು ಯೂಸ್ ಮಾಡಿದ್ರೆ ಯಾವ ಶೇಡ್ ಯೂಸ್ ಮಾಡಬೇಕು, ಫೌಂಡೇಶನ್ ಯೂಸ್ ಮಾಡಿದ್ರೆ ಯಾವ ಶೇಡ್ ಯೂಸ್ ಮಾಡಬೇಕು, ಇದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಯಾವುದೇ ಒಂದು ಯೂಸ್ ಮಾಡಿ, ಬೀಟ್ ಕನ್ಸೀಲರ್, ಬೀಟ್ ಫೌಂಡೇಶನ್, ಒಂದು ಮಾಯ್ಶ್ಚರೈಸರ್ ಮತ್ತು ಒಂದು ಪ್ರೈಮರ್, ಇದನ್ನು ನೀವು ಯೂಸ್ ಮಾಡಲೇಬೇಕು. ಮಾಯ್ಶ್ಚರೈಸರ್ಗೆ ನಾನಿಲ್ಲಿ ಸೆಟಾಫಿಲ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಫಾರ್ ಪ್ರೈಮರ್ ಮೇಬೆಲಿನ್ ಫಿಟ್ ಮೀ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಇದು ಮ್ಯಾಟ್ ಪ್ಲಸ್ ಪೋರ್ಲೆಸ್ ಪ್ರೈಮರ್ ಆಗಿರೋದ್ರಿಂದ ಆಯ್ಲಿ ಸ್ಕಿನ್ ಇರೋರಿಗೆ ಮತ್ತು ಪೋರ್ಸ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಈ ಪ್ರೈಮರ್ ಮಾಯ್ಶ್ಚರೈಸರ್ ಆದಮೇಲೆ ಯೂಸ್ ಮಾಡಬೇಕು. ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಹಾಕ್ಬಿಟ್ಟಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ. ಸೊ ಈಗ ಪ್ರೈಮರ್ ತುಂಬ ಚೆನ್ನಾಗಿ ನೀವು ನೀಟಾಗಿ ಫೇಸ್ ಫುಲ್ಲು ನೀವು ಹಚ್ಕೋಬೇಕಾಗತ್ತೆ. ಇದು ಬೇಸಿಕಲಿ ಏನು ಮಾಡುತ್ತೆ, ನಿಮಗೆ ಪೋರ್ಸ್, ರಿಂಕಲ್ಸ್, ಫೈನ್ ಲೈನ್, ಸುಕ್ಕು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಸ್ಮೂತ್ ಮಾಡುತ್ತೆ. ಮೇಕಪ್ ಇದ್ರ ಮೇಲೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ, ತುಂಬ ಹೊತ್ತು ನಿಮ್ಮ ಫೇಸ್ ಮೇಲೆ ಇಂಟ್ಯಾಕ್ಟ್ ಆಗಿರುತ್ತೆ ಮೇಕಪ್. ಸೊ ಪ್ರೈಮರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಮೇಬೆಲಿನ್ ಫಿಟ್ ಮೀ ಕನ್ಸೀಲರ್, ಮೇಬೆಲಿನ್ ಫಿಟ್ ಮೀ ಫೌಂಡೇಶನ್, ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ಫುಲ್ ನಾನು ಮೇಬೆಲಿನ್ ಫಿಟ್ ಮೀ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀನಿ, ಬಿಕಾಸ್ ದೇ ಆರ್ ವೆರಿ ಅಫೋರ್ಡಬಲ್ ಆ್ಯಂಡ್ ಅಮೇಝಿಂಗ್ ಪ್ರಾಡಕ್ಟ್ಸ್. ನೀವು ಬಿಗಿನರ್ ಆಗಿದ್ದರೆ ಇದನ್ನು ಯೂಸ್ ಮಾಡ್ಬೋದು. ಕನ್ಸೀಲರ್ಗೆ ನಾನು ಕ್ಯಾರಮೆಲ್ ಶೇಡ್ ಯೂಸ್ ಮಾಡ್ತಿದ್ದೀನಿ, ಫೌಂಡೇಶನ್ಗೆ 220 ಶೇಡ್ನ ಯೂಸ್ ಮಾಡ್ತಿದ್ದೀನಿ. ಕನ್ಸೀಲರ್ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ನಮ್ಮ ಡಾರ್ಕ್ ಸರ್ಕಲ್ಸ್, ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್ ಇದನ್ನು ಹೈಡ್ ಮಾಡೋದಕ್ಕೆ. ಫೌಂಡೇಶನ್ ಬಂದು ಜಸ್ಟ್ ಒಂದು ಕವರೇಜಿಗೆ ಯೂಸ್ ಮಾಡ್ತೀವಿ. ಈಗ ನೀವು ಕನ್ಸೀಲರ್ ಯಾವ ಶೇಡಪ್ಪ ಯೂಸ್ ಮಾಡಬೇಕಂದ್ರೆ, ನೋಡಿ, ನೀವು ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಸ್ಕಿನ್ ಟೋನ್ಗಿನ ಒಂದು ಶೇಡ್ ಡಲ್ ಆಗಿರಬೇಕು. ಇಲ್ಲಿ ನೋಡ್ತಿದ್ರಲ್ಲ ಹೀಗೆ. ಫೌಂಡೇಶನ್ ಬಂದು ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಈಗ ಡಿಫ್ರೆನ್ಸ್ ಏನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕನ್ಸೀಲರ್ ಒಂದು ಶೇಡ್ ಡಾರ್ಕ್ ಶೇಡ್ ಇರೋದ್ರಿಂದ ನನ್ನ ಡಾರ್ಕ್ ಸರ್ಕಲ್ಸ್ ತುಂಬ ನ್ಯಾಚುರಲ್ ಆಗಿ ಕಾಣೋ ರೀತಿಯಲ್ಲಿ ಬ್ಲೆಂಡ್ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ಒಂದು ಶೇಡ್ ಡಲ್ ಇರಬೇಕಷ್ಟೆ, ತೀರಾ ಡಲ್ ಅಲ್ಲ, ಒಂದು ಶೇಡ್. ಬಿಕಾಸ್ ಇದರ ಅಂಡರ್ ಟೋನ್ ಬಂದು ಆರೆಂಜ್ ಇರುತ್ತೆ. ಆಗ ಏನಾಗುತ್ತೆ, ನಿಮ್ಮ ಡಾರ್ಕ್ ಸರ್ಕಲ್ಸ್ ತುಂಬ ಚೆನ್ನಾಗಿ ನ್ಯೂಟ್ರಲೈಸ್ ಆಗುತ್ತೆ, ನ್ಯಾಚುರಲ್ ಆಗಿ ಕಾಣೋ ರೀತಿಯಲ್ಲಿ ಕನ್ಸೀಲ್ ಆಗುತ್ತೆ. ಫೌಂಡೇಶನ್ ನೋಡಿ, ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಶೇಡ್ ಇರೋದ್ರಿಂದ ಇದನ್ನು ಬ್ಲೆಂಡ್ ಮಾಡ್ತಾ ಕೂಡ ತುಂಬ ಫ್ಲಾಲೆಸ್ ಆಗಿ ಬ್ಲೆಂಡ್ ಆಗ್ತಿದೆ. ಈ ರೀತಿಯಾಗಿರಬೇಕು. ಈಗ ಎರಡೂ ಸೇರಿ ನಾನು ಬ್ಲೆಂಡ್ ಮಾಡಿದಾಗ ನೋಡಿ, ದಿಸ್ ಈಸ್ ಯೋರ್ ಪರ್ಫೆಕ್ಟ್ ಶೇಡ್. ಈಗ ನಿಮಗೆ ನನ್ನ ಸ್ಕಿನ್ ಕಲರ್ ನೀವು ಕೂಡ ಇದ್ದರೆ ನೀವು ಈ ಶೇಡನ್ನೇ ನೀವು ಟ್ರೈ ಮಾಡ್ಬೋದು. ಈಗ ನಾನು ಒಂದು ಸೈಡು ಕನ್ಸೀಲರ್ ಹಾಕ್ತೀನಿ, ಒಂದು ಸೈಡ್ ಫೌಂಡೇಶನ್ ಹಾಕ್ತೀನಿ, ನಿಮ್ಗೆ ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಕನ್ಸೀಲರ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿ, ಟು ಕನ್ಸೀಲ್ ಯೋರ್ ಡಾರ್ಕ್ ಸರ್ಕಲ್ಸ್, ಪಿಂಪಲ್ ಮಾರ್ಕ್ಸ್, ಪಿಗ್ಮೆಂಟೇಷನ್, ವಾಟ್ ಎವರ್, ಅದನ್ನೆಲ್ಲ ನೀವು ಏನೇನು ಹೈಡ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅದರ ಮೇಲೆ ನೀವು ಕನ್ಸೀಲರ್ ಜಸ್ಟ್ ಒನ್ ಡಾಟ್ ಹಾಕಿ ಸಾಕು. ಈಗ ಇದನ್ನು ಬ್ಲೆಂಡ್ ಮಾಡುವಂಥ ಟೈಮ್, ಬ್ಲೆಂಡ್ ಮಾಡೋದಕ್ಕೆ ನೀವು ನಿಮ್ಮ ಫಿಂಗರ್ಸನ್ನು ಯೂಸ್ ಮಾಡ್ಬೋದು. ಇಫ್ ಯು ಡೋಂಟ್ ಹ್ಯಾವ್ ಅ ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡ್ಬೋದು, ಬ್ಯೂಟಿ ಸ್ಪಂಜ್ ಇದ್ದರೆ ಬ್ಯೂಟಿ ಸ್ಪಂಜ್ ಯೂಸ್ ಮಾಡ್ಬೋದು. ಈ ರೀತಿ ನಿಧಾನವಾಗಿ ಬ್ಲೆಂಡ್ ಮಾಡಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಕಣ್ಣಿನ ಇನ್ನರ್ ಕಾರ್ನರ್ ತುಂಬ ಜನ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಅದರಿಂದ ಕನ್ಸೀಲ್ ಅರೌಂಡ್ ಯೋರ್ ಐಸ್ ನೀಟ್ಲಿ. ಸೊ ಆಗ ನಿಮಗೆ ತುಂಬ ಚೆನ್ನಾಗಿನೂ ಬೆಟರ್ ಕವರೇಜ್ ಸಿಗುತ್ತೆ. ಈಗ ನೋಡಿ, ಒಂದು ಶೇಡ್ ಡಲ್ ಶೇಡ್ ಯೂಸ್ ಮಾಡಿರೋದ್ರಿಂದ ತುಂಬ ನ್ಯಾಚುರಲ್ ಆಗಿ ಕಾಣೋ ರೀತಿಯಲ್ಲಿ ನಿಮ್ಮ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್ ಕನ್ಸೀಲ್ ಆಗುತ್ತೆ. ಈಗ ನೀವು ಯೋಚನೆ ಮಾಡಿ, ಒಂದು ಶೇಡ್ ಲೈಟರ್ ಶೇಡ್ ಯೂಸ್ ಮಾಡಿಬಿಟ್ಟಿದ್ರೆ ಏನಾಗಿರೋದು ಗೊತ್ತಾ, ಬೂದಿಯಾಗಿ ಕಾಣುತ್ತೆ, ಅಥವಾ ನಿಮ್ಮ ಮೇಕಪ್ ಕಪ್ಪಾಗಿ ಕಾಣಿಸುತ್ತೆ. ತುಂಬ ಜನ ಕೇಳ್ತೀರಾ, ನನ್ನ ಮುಖ ಮೇಕಪ್ ಮಾಡ್ತಿದ್ರೇ ಕಪ್ಪಾಗಿಬಿಡುತ್ತೆ ಅಂತ. ಅದು ಇದಕ್ಕೇ ಬೂದಿಯಾಗಿ ಏನಕ್ಕೆ ಕಾಣುತ್ತೆ, ಬಿಕಾಸ್ ಯು ಆರ್ ಯೂಸಿಂಗ್ ಅ ಲೈಟರ್ ಶೇಡ್. ಪ್ರಾಪರ್ ಶೇಡ್ ಇರಬೇಕು, ಇಲ್ಲಾಂದರೆ ಒಂದು ಶೇಡ್ ಡಲ್ ಶೇಡ್ ಇರಬೇಕು. ಡಲ್ ಶೇಡ್ ಇರೋದು ಕನ್ಸೀಲರ್ ಯೂಸ್ ಮಾಡೋದ್ರಿಂದ ನಿಮಗೆ ಕಲರ್ ಕರೆಕ್ಷನ್ನ ಅಗತ್ಯ ಕೂಡ ಇರೋದಿಲ್ಲ. ನಾನು ತುಂಬ ವಿಡಿಯೋನಲ್ಲಿ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ ಕನ್ಸೀಲರ್ ಯೂಸ್ ಮಾಡೋದು ನೋಡಿರ್ತೀರ ಅಲ್ವಾ. ಬಟ್ ಈ ರೀತಿಯಾದಂಥ ಡಲ್ ಶೇಡ್ ಯೂಸ್ ಮಾಡೋದ್ರಿಂದ ನಿಮ್ಮ ಆರೆಂಜ್ ಕರೆಕ್ಟರ್ ಯೂಸ್ ಮಾಡೋ ಅಗತ್ಯ ಇರೋದಿಲ್ಲ. ಈಗ ನೀವು ನೋಡ್ತಿದ್ದೀರಲ್ಲ, ಎಲ್ಲೂ ಕೂಡ ಪಿಗ್ಮೆಂಟೇಷನ್ ಕಾಣಿಸ್ತಿಲ್ಲ, ಸ್ಕಿನ್ ಈವನ್ ಟೋನ್ ಆಗಿದೆ. ನಿಮಗೆ ಬೇಕಂದರೆ ಈಗ ನೀವು ಫೌಂಡೇಶನ್ ಯೂಸ್ ಮಾಡ್ಬೋದು, ಬೇಡ ಅಂದರೆ ಬೇಡ. ಈಗ ಕನ್ಸೀಲರ್ನ ಪೌಡರಿಂದ ಸೆಟ್ ಮಾಡಲೇಬೇಕು. ಪೌಡರ್ ಬಂದು ನೀವು ಡ್ರೈ ಸ್ಕಿನ್ ಆಗಿದ್ದರೆ ಲೂಸ್ ಪೌಡರ್ ಯೂಸ್ ಮಾಡಿ.
ಆಯ್ಲಿ ಸ್ಕಿನ್ ಆಗಿದ್ರೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ. ಸೊ ಕಾಂಪ್ಯಾಕ್ಟ್ ಪೌಡರು ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅಗೇನ್ ನೀವು ಆ ವಿಷಯನ ಗಮನದಲ್ಲಿ ಇಟ್ಕೋಬೇಕು. ಸೊ ಕಾಂಪ್ಯಾಕ್ಟ್ ಪೌಡರು ಏನು ಮಾಡುತ್ತೆ, ಇನ್ನೂ ನಿಮಗೆ ಎಕ್ಸ್ಟ್ರಾ ಕವರೇಜ್ ಕೊಡುತ್ತೆ. ಲೂಸ್ ಪೌಡರ್ ನಿಮಗೆ ಯಾವುದೇ ಒಂದು ಕವರೇಜ್ ಕೊಡೋದಿಲ್ಲ. ಈಗ ನೋಡ್ತಿದ್ರಲ್ಲ, ನ್ಯಾಚುರಲ್ ಆಗಿದೆ. ಇನ್ಫ್ಯಾಕ್ಟ್ ನನಗೇನು ಮೇಕಪ್ಪೇ ಮಾಡದೇ ಇರೋ ಥರ ಕಾಣುತ್ತೆ. ಸೊ ದಿಸ್ ಇಸ್ ಹೌ ಕನ್ಸೀಲರ್ ಲುಕ್ಸ್ ವಿತೌಟ್ ಫೌಂಡೇಶನ್. ಡೈಲಿ ಮೇಕಪ್ಗೆ ಇಷ್ಟು ಸಾಕು. ಬನ್ನಿ ಈಗ ಫೌಂಡೇಶನ್ ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ. ನೋಡಿ, ಒಂದು ಹಾಫ್ ಪಂಪ್ ಸಾಕು. ಒಂದು ಸೈಡ್ ಮಾತ್ರ ನಾನು ಯೂಸ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಫುಲ್ ಮೇಕಪ್ ಅಂದರೆ, ಫುಲ್ ಫೇಸ್ಗೆ ಅಂದರೆ ನೀವು ಜಸ್ಟ್ ಫುಲ್ ಪಂಪ್ ಯೂಸ್ ಮಾಡ್ಬೋದು ಅಷ್ಟೇ. ಅದರಲ್ಲೂ ಕೂಡ ಮಿಗುತ್ತೆ. ಜಾಸ್ತಿ ಯೂಸ್ ಮಾಡಬೇಡಿ ಫೌಂಡೇಶನ್ನು, ಆಗ ನಿಮ್ಮ ಫೇಸ್ ಹೆವಿಯಾಗಿ ಕಾಣಿಸುತ್ತೆ. ಈಗ ನೋಡಿ, ಈ ರೀತಿ ಡಾಟ್ ಮಾಡಿಬಿಟ್ಟು ಫೌಂಡೇಶನ್ ಬ್ರಷ್ನಿಂದ ಬ್ಲೆಂಡ್ ಮಾಡಬೇಕು. ಈ ರೀತಿಯಲ್ಲಿ ಫಿಂಗರ್ಸ್ನ ಯೂಸ್ ಮಾಡಬೇಡಿ ಬ್ಲೆಂಡ್ ಮಾಡೋದಕ್ಕೆ. ಆಫ್ಕೋರ್ಸ್ ನೀವು ಫಿಂಗರ್ಸ್ ಯೂಸ್ ಮಾಡ್ಬೋದು. ಫಿಂಗರ್ಸ್ ಯೂಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಬ್ಯೂಟಿ ಸ್ಪಂಜ್ ಅಥವಾ ಈ ರೀತಿ ಮೇಕಪ್ ಬ್ರಷ್, ಫೌಂಡೇಶನ್ ಬ್ರಷ್ನಿಂದ ಬ್ಲೆಂಡ್ ಮಾಡಬೇಕು. ಈಗ ನೀವು ನೋಡ್ತಿರೋ ಹಾಗೆ ನೀವು ಏನು ಡಿಫ್ರೆನ್ಸ್ ಕಾಣಿಸ್ತಿದೆ ಹೇಳಿ. ಕನ್ಸೀಲರ್ ಕೊಟ್ಟಿದ್ದಂಥ ಒಂದು ಬೆಟರ್ ಕವರೇಜ್ ಫೌಂಡೇಶನ್ ಕೊಡೋದಿಲ್ಲ. ಆಫ್ಕೋರ್ಸ್ ಕೆಲವೊಂದು ಫೌಂಡೇಶನ್ ಇರುತ್ತೆ ವಿಚ್ ಗಿವ್ಸ್ ಯು ಫುಲ್ ಕವರೇಜ್. ಫೌಂಡೇಶನ್ ಹೆಸರಲ್ಲೇ ಇರುತ್ತೆ ಫುಲ್ ಕವರೇಜ್ ಫೌಂಡೇಶನ್ ಅಂತ. ಅಂಥ ಫೌಂಡೇಶನ್ನು ನಿಮ್ಮ ಒಂದು ಡಾರ್ಕ್ ಸರ್ಕಲ್ಸ್, ಪಿಂಪಲ್ ಮಾರ್ಕ್ಸ್ ಒಂದು ಬಟ್ಟೆಗೆ ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಬಟ್ ಕನ್ಸೀಲರ್ ಕೊಡುವಂಥ ಒಂದು ನ್ಯಾಚುರಲ್ ಕವರೇಜ್ ಕೊಡೋದಿಲ್ಲ. ಅದಕ್ಕೇ ಕನ್ಸೀಲರ್ ಯೂಸ್ ಮಾಡೋದು. ಈಗ ನೀವು ಇನ್ನೂ ಕನ್ಸೀಲರ್ ನಿಮ್ಮ ಹತ್ರ ಇಲ್ಲ ಅಂದರೆ ಫೌಂಡೇಶನ್ನೇ ಈ ರೀತಿ ಕನ್ಸೀಲರ್ ಆಗಿ ಯೂಸ್ ಮಾಡ್ಬೋದು. ನಿಮ್ಗೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಕವರೇಜ್ ಬೇಕು ಅಲ್ಲಲ್ಲಿ. ಬಟ್ ಕನ್ಸೀಲರ್ಗೂ ಫೌಂಡೇಶನ್ಗೂ ಇರುವಂಥ ಇನ್ನೊಂದು ವ್ಯತ್ಯಾಸ ಏನು ಹೇಳಲ್ಲ, ಕನ್ಸೀಲರ್ ಒಂಚೂರು ಥಿಕ್ಕಾಗಿರುತ್ತೆ, ಅಂದರೆ ಗಟ್ಟಿ ಇರುತ್ತೆ ಕನ್ಸಿಸ್ಟೆನ್ಸಿ. ಹಾಗಾಗಿ ನಿಮಗಿನ್ನೂ ಬೆಟರ್ ಕವರೇಜ್ ಸಿಗುತ್ತೆ. ಫೌಂಡೇಶನ್ ಬಂದು ಒಂಚೂರು ತೆಳುವಾಗಿರುತ್ತೆ, ಅಂದರೆ ಥಿನ್ ಆಗಿರುತ್ತೆ. ಸೊ ಅದು ಒಂದು ಥಿನ್ ಲೇಯರ್ ಕೊಡೋದ್ರಿಂದ ನಿಮ್ಗೆ ಅಷ್ಟೊಂದು ಕನ್ಸೀಲರ್ ಕೊಡುವಂಥ ನ್ಯಾಚುರಲ್ ವೆರಿ ನೈಸ್ ಕವರೇಜ್ ಕೊಡೋದಿಲ್ಲ. ಬಟ್ ಇಟ್ಸ್ ಓಕೆ. ನೀವು ಬಿಗಿನರ್ ಆಗಿದ್ದರೆ, ಕನ್ಸೀಲರ್ ಇಲ್ಲ ಅಂದರೆ ನೀವು ಈ ರೀತಿ ಫೌಂಡೇಶನ್ನೇ ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ಕನ್ಸೀಲರ್ನ ಯೂಸ್ ಮಾಡಿ ತೋರಿಸ್ತೀನಿ. ಇನ್ನೂ ಬೆಟರ್ ಆಗಿ ಕಾಣುತ್ತೆ. ನಾನು ಹೇಳಿದ್ನಲ್ವಾ, ಕನ್ಸೀಲರ್ನ ಕನ್ಸಿಸ್ಟೆನ್ಸಿ ಬಂದು ಒಂಚೂರು ಥಿಕ್ಕಾಗಿರುತ್ತೆ ಅಂತ. ಸೊ ಹಾಗಾಗಿ ಇನ್ನೂ ನಿಮಗೆ ಎಕ್ಸ್ಟ್ರಾ ಕವರೇಜ್ ಕೊಡುತ್ತೆ. ಗಮನದಲ್ಲಿರಲಿ, ನಾನು ಇವಾಗ ನಿಮಗೆ ಟೆಸ್ಟಿಂಗಿಗೆ ಮಾತ್ರ ನಾನು ಫೌಂಡೇಶನ್ನ 2 ಸರಿ ಯೂಸ್ ಮಾಡಿ ಅದರ ಮೇಲೆ ಕನ್ಸೀಲರ್ ಯೂಸ್ ಮಾಡಿದ್ದೀನಿ. ಬಟ್ ನೀವು ಈ ಥರ ಮಾಡೋಕ್ಕೆ ಹೋಗ್ಬಿಡಿ, ಆಗ ಮೇಕಪ್ ಕೇಕಿ ಆಗುತ್ತೆ. ಸೊ ಜಸ್ಟ್ ಯೂಸ್ ಕನ್ಸೀಲರ್ ಫಸ್ಟ್, ಆಮೇಲೆ ಫೌಂಡೇಶನ್ ಅಷ್ಟೇ. ಸೊ ನೋಡಿ, ಈಗ ಇನ್ನೂ ಬೆಟರ್ ಒಳ್ಳೆ ಕವರೇಜ್ ಸಿಕ್ಕಿದೆ ನಿಮಗೆ. ಒಂಚೂರು ನಿಮಗೆ ಡಾರ್ಕ್ ಸರ್ಕಲ್ಸ್ ಕಾಣೋದಿಲ್ಲ. ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ಸೊ ಇದು ಫೌಂಡೇಶನ್ ವಿತ್ ಕನ್ಸೀಲರ್. ಇದು ಓನ್ಲಿ ಕನ್ಸೀಲರ್. ಸೊ ಓನ್ಲಿ ಕನ್ಸೀಲರ್ ಬಂದು ನಿಮಗೆ ಲೈಟ್ ಮೇಕಪ್ ಬೇಕು, ಡೈಲಿ ಮೇಕಪ್ ಬೇಕು, ಫೌಂಡೇಶನ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಮಾತ್ರ ಯೂಸ್ ಮಾಡ್ಬೋದು. ಎಕ್ಸ್ಟ್ರಾ ಕವರೇಜ್ ಬೇಕಂದರೆ ಇದ್ರ ಮೇಲೆ ನೀವು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟಿಂದ ನಿಮಗಿನ್ನೂ ಎಕ್ಸ್ಟ್ರಾ ಕವರೇಜ್ ಸಿಗುತ್ತೆ. ಆಗ ಫೌಂಡೇಶನ್ ಯೂಸ್ ಮಾಡೋ ಅಗತ್ಯ ಕೂಡ ಇರೋದಿಲ್ಲ. ಈಗ ಫೌಂಡೇಶನ್ ಯೂಸ್ ಮಾಡಿರೋ ಸೈಡಲ್ಲಿ ಏನಪ್ಪ ಅಂದರೆ, ಇನ್ನು ನಿಮಗೆ ಫುಲ್ ಏನು ಹೇಳೋದು, ಎಕ್ಸ್ಟ್ರಾ ಕವರೇಜ್ ಸಿಕ್ಕಿದೆ. ಇದ್ರ ಮೇಲೆ ನೀವು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಇನ್ನೂ ಎಕ್ಸ್ಟ್ರಾ ಕವರೇಜ್ ಸಿಗುತ್ತೆ. ಇಲ್ಲ ನನಗೆ ಇಷ್ಟೇ ಕವರೇಜ್ ಸಾಕಪ್ಪ ಅಂದರೆ ಯು ಕ್ಯಾನ್ ಸೆಟ್ ಇಟ್ ವಿತ್ ಲೂಸ್ ಪೌಡರಿಂದ ಸೆಟ್ ಮಾಡೋದು ತುಂಬ ಮುಖ್ಯ. ಸೊ ಈಗ ನಿಮಗೆ ಡಿಫ್ರೆನ್ಸ್ ಏನೋ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಫೌಂಡೇಶನ್ ಯೂಸ್ ಮಾಡಿರೋ ಕಡೆ ಐ ಆಮ್ ಜಸ್ಟ್ ಯೂಸಿಂಗ್ ಲೂಸ್ ಪೌಡರ್. ಆಫ್ಕೋರ್ಸ್ ನೀವು ಆಯ್ಲಿ ಸ್ಕಿನ್ ಇರೋರು, ತುಂಬ ಸ್ವೆಟ್ ಆಗ್ತೀರಾ ಅಂತ ಅಂದರೆ ಯು ಕ್ಯಾನ್ ಸೆಟ್ your base, your foundation or whatever with only compact also. ಎಕ್ಸ್ಟ್ರಾ ಕವರೇಜ್ ಸಿಗುತ್ತೆ. ಬಟ್ ಅಟ್ಲೀಸ್ಟ್ ನಿಮಗೆ ಒಂದು ಮ್ಯಾಟ್ ಆಯ್ಲಿನೆಸ್, ಮ್ಯಾಟ್ ಫಿನಿಶ್ ಇರುತ್ತೆ, ಆಯ್ಲಿನೆಸ್ ಇರೋದಿಲ್ಲ. ಸೊ ನೋಡಿ, ಈಗ ವ್ಯತ್ಯಾಸ ಏನಂತ ಕಾಣಿಸ್ತಿದೆ ಅಲ್ಲ. ಸೊ ಹೀಗೆ ನೀವು ಈ ವಿಷಯನ ಗಮನದಲ್ಲಿ ಇಟ್ಕೊಂಡು ಫೌಂಡೇಶನ್ ಬೇಕಾ, ಕನ್ಸೀಲರ್ ಬೇಕಾ, ಎರಡರಲ್ಲಿ ನೀವೇ ಡಿಸೈಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನನ್ನ ಕೇಳಿದ್ರೆ ನೀವು ಬರೀ ಡೈಲಿ ಮೇಕಪ್ ಬೇಕು ಮಾಡ್ಕೊಳ್ತೀರಾ ಅಂತ ಅಂದರೆ, ಜಸ್ಟ್ ನನಗೆ ಪಿಗ್ಮೆಂಟೇಷನ್ ಮಾತ್ರ ಕವರ್ ಆಗಬೇಕು, ಫೌಂಡೇಶನ್ ಇಷ್ಟ ಇಲ್ಲ ಅಂದರೆ ಬರೀ ಕನ್ಸೀಲರ್ನ ಮಾತ್ರ ಯೂಸ್ ಮಾಡಿ ಕರೆಕ್ಟ್ ಶೇಡ್ನ ಚೂಸ್ ಮಾಡೋದು ಮಾತ್ರ ಮುಖ್ಯ. ನಾನು ಹೇಳಿದ್ನಲ್ಲ, ಸ್ಕಿನ್ ಟೋನ್ಗಿನ 1 ಶೇಡ್ ಡಲ್ ಶೇಡ್ನ ಯೂಸ್ ಮಾಡಿ, ಆಗ ಈ ರೀತಿ ಕವರೇಜ್, ನ್ಯಾಚುರಲ್ ಆಗಿ ಕವರೇಜ್ ಸಿಗುತ್ತೆ. ನಿಮಗೂ ಕೂಡ ಫೌಂಡೇಶನ್ ಹಾಕೋ ಅಗತ್ಯ ಇರೋದಿಲ್ಲ.
ಇಲ್ಲಪ್ಪ ನಾನು ಮದುವೆಗೆ ಹೋಗಬೇಕು, ಪಾರ್ಟಿಗೆ ಹೋಗಬೇಕು, ಇನ್ನೂ ಎಕ್ಸ್ಟ್ರಾ ಗ್ಲಾಮಾಗಿ ಕಾಣಿಸ್ಬೇಕು, ಬ್ರೈಟಾಗಿ ಕಾಣಿಸ್ಬೇಕಂದ್ರೆ ಯು ಕ್ಯಾನ್ ಯೂಸ್ ಫೌಂಡೇಶನ್ ವಿತ್ ಕನ್ಸೀಲರ್. ಗಮನದಲ್ಲಿರಲಿ, ಕರೆಕ್ಟ್ ಆದಂಥ ಶೇಡ್ ಯೂಸ್ ಮಾಡಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.